ನಿಮಗೂ ಒಂದು ಕುಟುಂಬ ಇದೆ, ನಿಮಗೂ ಒಂದು ಮನೆ ಇದೆ. ನಾಳೆ ನಿಮ್ಮ ಕುಟುಂಬ ಬೆಳಿಬೇಕಾಗಿದೆ. ರಮೇಶ್ ಜಾರಕಿಹೊಳಿದು ನಾವೆಲ್ಲರೂ ಕುಟುಂಬಗಳಿರುವಂತವ್ರು. ನೀವು ಮುಖ್ಯಮಂತ್ರಿ ಆಗ್ಬೇಕು ಅನ್ಕೊಂಡಿರೋರು ಈ ರೀತಿ ಹನಿ ಟ್ರಾಪ್ ಮಾಡೋದು, ಈ ರೀತಿ ಮಾಡೋದು, ಇಷ್ಟು ನೀಚ ಕೆಲಸಕ್ಕೆ ಅವ್ರ ಸ್ಥಾನಕ್ಕೆ ಇದು ಶೋಭೆ ತರಲ್ಲ. ನಾನು ರೇಪ್ ಮಾಡಿದ್ರೆ ನಾನು ಸರ್ವನಾಶ ಆಗಿ ಹೋಗ್ತೀನಿ. DK ಶಿವಕುಮಾರ್ಗೆ ಒಂದು ಕಿವಿ ಮಾತು ಹೇಳ್ತೀನಿ, ಇಂಥ ಪಾಪ ಕೃತ್ಯಗಳಲ್ಲಿ ಭಾಗವಹಿಸಬೇಡ್ರಿ, ಇಂಥ ಪಾಪಗಳನ್ನ ಮಾಡಬೇಡ್ರಿ. ನಿಮಗೂ ಒಂದು ಕುಟುಂಬ ಇದೆ, ನಿಮಗೂ ಒಂದು ಮನೆ ಇದೆ. ನಾಳೆ ನಿಮ್ಮ ಕುಟುಂಬ ಬೆಳಿಬೇಕಾಗಿದೆ. ಆಸ್ತಿ ಮಾಡಿರೋದು ಶಾಶ್ವತ ಅಲ್ಲ. ನಾಳೆ ನಿಮ್ಮ ಕುಟುಂಬದಲ್ಲಿ ಇದೇ ರೀತಿ ಯಾರಾದ್ರೊಬ್ರು ಕಣ್ಣೀರು ಹಾಕ್ತಾರೆ. ಇದು ಜ್ಞಾಪಕ ಇಟ್ಕೊಳ್ಳಿ. ಪಾಪ ಯಾರನ್ನ ಬಿಡಲ್ಲ. ನೀವು ಮಾಡಿರೋ ಪಾಪ ರಮೇಶ್ ಜಾರಕಿಹೊಳಿದು ನಾವೆಲ್ಲರೂ ಕುಟುಂಬಗಳಿರುವಂಥವ್ರು. ಈ ಮಟ್ಟಕ್ಕೆ ಬೆಳೆದ ಮೇಲೆ ಇಷ್ಟು ಹೀನ ಕೃತ್ಯಕ್ಕೆ ಯಾಕೆ ಹೋಗ್ತೀರಿ? ನೀವು ಮುಖ್ಯಮಂತ್ರಿ ಆಗಬೇಕು ಅಂದ್ಕೊಂಡಿರೋರು, ಆ ಸ್ಥಾನಕ್ಕೆ ನೀವು ಹೋಗ್ಬೇಕು ಅಂದ್ಕೊಂಡಿರೋರು ದೊಡ್ಡ ಮಟ್ಟದಲ್ಲಿ 4 ಜನಕ್ಕೆ ಒಳ್ಳೇದು ಬಯಸ್ರಿ. ಈ ರೀತಿ ಹನಿ ಟ್ರಾಪ್ ಮಾಡೋದು, ಈ ರೀತಿ ಮಾಡೋದು, ಇಷ್ಟು ನೀಚ ಕೆಲಸಕ್ಕೆ DK ಶಿವಕುಮಾರ್ ಅವರು ಇನ್ನು ಮುಂದಕ್ಕಾದ್ರೂ ಹೋಗದಂಗೆ ಜನಸೇವೆ ಕಡೆ ಗಮನ ಕೊಡಲಿ. ಅವ್ರ ಸ್ಥಾನಕ್ಕೆ ಇದು ಶೋಭೆ ತರಲ್ಲ. ಇವತ್ತು ನನ್ನ ನೋವು ಎಷ್ಟಿದೆ ಅನ್ನೋದು ನನಗೆ ಗೊತ್ತಿದೆ. ನನ್ನ ಮೇಲೆ ನೀವು ಯಾವ ಕೇಸ್ ಹಾಕಿದ್ರು ಸರಿ, ರೇಪ್ ಕೇಸ್ ಹಾಕಿ ನನಗೆ ಮೋಸ ಮಾಡಿ ನನಗೆ ಸುಳ್ಳು ಕೇಸ್ ಹಾಕಿದ್ದೀರಲ್ಲ, ನಾನು ಇವತ್ತು ಹೌಸಲ್ಲಿ ಹೇಳಿದ್ದೀನಿ, ನಾನು ರೇಪ್ ಮಾಡಿದರೆ ನಾನು ಸರ್ವನಾಶ ಆಗಿ ಹೋಗ್ತೀನಿ. ನಾನು ಹುಳ ಬಿಸಾಯಬೇಕು. ನೀವು ಸುಳ್ಳು ಕೇಸ್ ಹಾಕಿದರೆ ನೀವು ಹುಳ ಬಿಸಾಯ್ತೀರಿ. ನನ್ನ ಕುಟುಂಬಕ್ಕೆ ಆಗಿರೋ ನೋವು ನಾಳೆ ನಿಮ್ಮ ಕುಟುಂಬದಲ್ಲಿ ಯಾರನ್ನು ಅನುಭವಿಸಿದಾಗ ನಿಮ್ಗೆ ಆ ನೋವು ಗೊತ್ತಾಗತ್ತೆ. ಇನ್ನು ಮುಂದಕ್ಕಾದರೂ DK ಶಿವಕುಮಾರ್ ನೀವು ಬುದ್ಧಿ ಕಲ್ತ್ಕೊಂಡು ಜನಸೇವೆ ಕಡೆ ಗಮನ ಕೊಡಿ. ಈ ಹನಿ ಟ್ರಾಪ್ ಟೀಮ್ಗಳು ಸಾಕ್ತಾ ಇದ್ದೀರಲ್ಲ, ರಾತ್ರಿ 2 ಗಂಟೆಗೆ ಮೀಟಿಂಗ್ ಮಾಡೋದು, ಅದನ್ನು ಬಿಟ್ಬಿಟ್ಟು ಜನಸೇವೆ ಕಡೆ ಗಮನ ಕೊಡಿ. ನಿಮ್ಮ ಹನಿ ಟ್ರಾಪ್ ಟೀಮ್ ಯಾರು ಅನ್ನೋದು ನನಗೆ ಗೊತ್ತಿದೆ. ನೀವು ರಮೇಶ್ ಜಾರಕಿಹೊಳಿ ಮಾಡೋವಾಗ ಅದು ನನಗೆ ಇನ್ಫಾರ್ಮೇಷನ್ ಇತ್ತು. ಬಟ್ ನನಗೆ ನೀವು ರಾಜೀನಾಮೆ ಕೊಟ್ಟಾಗಲಿಂದ ಪ್ರಯತ್ನ ಮಾಡಿದ್ರಿ. ನಾನು ಎಲ್ಲೂ ಸಿಕ್ಕಿಲ್ಲ, ಯಾವ ಮೋಸಕ್ಕೂ ಬಲಿಯಾಗಿಲ್ಲ. ನಾನು ರಾಜೀನಾಮೆ ಕೊಟ್ಟು BJPಗೆ ಹೋಗಿದ್ದ ದಿವಸನೇ ಪ್ರಯತ್ನ ಮಾಡಿದ್ರಿ, ನಾನಾ ಥರ ಪ್ರಯತ್ನ ಮಾಡಿದ್ರಿ. ನಾನು ಎಚ್ಚರಿಕೆಯಿಂದ ಇದ್ದೆ. ಕೊನೆಗೆ ಯಾವುದೂ ಸಿಕ್ಕಿಲ್ಲ ಅಂತ JP ಪಾರ್ಕು ಯಶವಂತಪುರದಲ್ಲಿರೋ ಹೆಣ್ಣು ಮಗಳನ್ನು ಕರ್ಕೊಂಡೋಗಿ ರಾಮನಗರದಲ್ಲಿ FIR ಮಾಡ್ತಿರಲ್ಲ, ಇದು ದೇವ್ರ ಮೆಚ್ಚುವಂಥ ಕೆಲಸನ ಇದು? ರಾಮನಗರದಲ್ಲಿ ಯಾರನ್ನ FIR ಮಾಡ್ತಾರಾ? 5 ವರ್ಷ ಆದಮೇಲೆ ರೇಪ್ ಕೇಸ್ ಕಂಪ್ಲೇಂಟ್ ಕೊಡ್ತಾರಾ? 5 ವರ್ಷದಿಂದ ಏನು ಮಾಡ್ತಾಯಿದ್ರು? 5 ವರ್ಷದಲ್ಲಿ ಎಲ್ಲೂ ಇಲ್ಲದೆ ಇರೋ ರೇಪ್ ಕೇಸ್ ಅಲ್ಲಿ ಕಂಪ್ಲೇಂಟ್ ಕೊಡೋದು. ದಯವಿಟ್ಟು ಶಿವಕುಮಾರ್, ಭಾಳ ದೇವರು ನೀವು ಊಹೆ ಮಾಡದೇ ಇರೋ ಮಟ್ಟಿಗೆ ಬೆಳೆದು ಬಿಟ್ಟಿದ್ದೀರಿ. DK ಶಿವಕುಮಾರ್ಗೆ ಒಂದು ಕಿವಿ ಮಾತು ಹೇಳ್ತೀನಿ, ಇಂಥ ಪಾಪ ಕೃತ್ಯಗಳಲ್ಲಿ ಭಾಗವಹಿಸಬೇಡ್ರಿ, ಇಂಥ ಪಾಪಗಳನ್ನ ಮಾಡಬೇಡ್ರಿ. ನಿಮಗೂ ಒಂದು ಕುಟುಂಬ ಇದೆ, ನಿಮಗೂ ಒಂದು ಮನೆ ಇದೆ. ನಾಳೆ ನಿಮ್ಮ ಕುಟುಂಬ ಬೆಳಿಬೇಕಾಗಿದೆ. ಆಸ್ತಿ ಮಾಡಿರೋದು ಶಾಶ್ವತ ಅಲ್ಲ. ನಾಳೆ ನಿಮ್ಮ ಕುಟುಂಬದಲ್ಲಿ ಇದೇ ರೀತಿ ಯಾರಾದ್ರೊಬ್ರು ಕಣ್ಣೀರು ಹಾಕ್ತಾರೆ. ಇದು ಜ್ಞಾಪಕ ಇಟ್ಕೊಳ್ಳಿ. ಪಾಪ ಯಾರನ್ನ ಬಿಡಲ್ಲ. ನೀವು ಮಾಡಿರೋ ಪಾಪ ರಮೇಶ್ ಜಾರಕಿಹೊಳಿದು ನಾವೆಲ್ಲರೂ ಕುಟುಂಬಗಳಿರುವಂಥವ್ರು. ಈ ಮಟ್ಟಕ್ಕೆ ಬೆಳೆದ ಮೇಲೆ ಇಷ್ಟು ಹೀನ ಕೃತ್ಯಕ್ಕೆ ಯಾಕೆ ಹೋಗ್ತೀರಿ? ನೀವು ಮುಖ್ಯಮಂತ್ರಿ ಆಗಬೇಕು ಅಂದ್ಕೊಂಡಿರೋರು, ಆ ಸ್ಥಾನಕ್ಕೆ ನೀವು ಹೋಗ್ಬೇಕು ಅಂದ್ಕೊಂಡಿರೋರು ದೊಡ್ಡ ಮಟ್ಟದಲ್ಲಿ 4 ಜನಕ್ಕೆ ಒಳ್ಳೇದು ಬಯಸ್ರಿ. ಈ ರೀತಿ ಹನಿ ಟ್ರಾಪ್ ಮಾಡೋದು, ಈ ರೀತಿ ಮಾಡೋದು, ಇಷ್ಟು ನೀಚ ಕೆಲಸಕ್ಕೆ DK ಶಿವಕುಮಾರ್ ಅವರು ಇನ್ನು ಮುಂದಕ್ಕಾದ್ರೂ ಹೋಗದಂಗೆ ಜನಸೇವೆ ಕಡೆ ಗಮನ ಕೊಡಲಿ. ಅವ್ರ ಸ್ಥಾನಕ್ಕೆ ಇದು ಶೋಭೆ ತರಲ್ಲ. ಇವತ್ತು ನನ್ನ ನೋವು ಎಷ್ಟಿದೆ ಅನ್ನೋದು ನನಗೆ ಗೊತ್ತಿದೆ. ನನ್ನ ಮೇಲೆ ನೀವು ಯಾವ ಕೇಸ್ ಹಾಕಿದ್ರು ಸರಿ, ರೇಪ್ ಕೇಸ್ ಹಾಕಿ ನನಗೆ ಮೋಸ ಮಾಡಿ ನನಗೆ ಸುಳ್ಳು ಕೇಸ್ ಹಾಕಿದ್ದೀರಲ್ಲ, ನಾನು ಇವತ್ತು ಹೌಸಲ್ಲಿ ಹೇಳಿದ್ದೀನಿ, ನಾನು ರೇಪ್ ಮಾಡಿದರೆ ನಾನು ಸರ್ವನಾಶ ಆಗಿ ಹೋಗ್ತೀನಿ. ನಾನು ಹುಳ ಬಿಸಾಯಬೇಕು. ನೀವು ಸುಳ್ಳು ಕೇಸ್ ಹಾಕಿದರೆ ನೀವು ಹುಳ ಬಿಸಾಯ್ತೀರಿ. ನನ್ನ ಕುಟುಂಬಕ್ಕೆ ಆಗಿರೋ ನೋವು ನಾಳೆ ನಿಮ್ಮ ಕುಟುಂಬದಲ್ಲಿ ಯಾರನ್ನು ಅನುಭವಿಸಿದಾಗ ನಿಮ್ಗೆ ಆ ನೋವು ಗೊತ್ತಾಗತ್ತೆ. ಇನ್ನು ಮುಂದಕ್ಕಾದರೂ DK ಶಿವಕುಮಾರ್ ನೀವು ಬುದ್ಧಿ ಕಲ್ತ್ಕೊಂಡು ಜನಸೇವೆ ಕಡೆ ಗಮನ ಕೊಡಿ. ಈ ಹನಿ ಟ್ರಾಪ್ ಟೀಮ್ಗಳು ಸಾಕ್ತಾ ಇದ್ದೀರಲ್ಲ, ರಾತ್ರಿ 2 ಗಂಟೆಗೆ ಮೀಟಿಂಗ್ ಮಾಡೋದು, ಅದನ್ನು ಬಿಟ್ಬಿಟ್ಟು ಜನಸೇವೆ ಕಡೆ ಗಮನ ಕೊಡಿ. ನಿಮ್ಮ ಹನಿ ಟ್ರಾಪ್ ಟೀಮ್ ಯಾರು ಅನ್ನೋದು ನನಗೆ ಗೊತ್ತಿದೆ. ನೀವು ರಮೇಶ್ ಜಾರಕಿಹೊಳಿ ಮಾಡೋವಾಗ ಅದು ನನಗೆ ಇನ್ಫಾರ್ಮೇಷನ್ ಇತ್ತು. ಬಟ್ ನನಗೆ ನೀವು ರಾಜೀನಾಮೆ ಕೊಟ್ಟಾಗಲಿಂದ ಪ್ರಯತ್ನ ಮಾಡಿದ್ರಿ. ನಾನು ಎಲ್ಲೂ ಸಿಕ್ಕಿಲ್ಲ, ಯಾವ ಮೋಸಕ್ಕೂ ಬಲಿಯಾಗಿಲ್ಲ. ನಾನು ರಾಜೀನಾಮೆ ಕೊಟ್ಟು BJPಗೆ ಹೋಗಿದ್ದ ದಿವಸನೇ ಪ್ರಯತ್ನ ಮಾಡಿದ್ರಿ, ನಾನಾ ಥರ ಪ್ರಯತ್ನ ಮಾಡಿದ್ರಿ. ನಾನು ಎಚ್ಚರಿಕೆಯಿಂದ ಇದ್ದೆ. ಕೊನೆಗೆ ಯಾವುದೂ ಸಿಕ್ಕಿಲ್ಲ ಅಂತ JP ಪಾರ್ಕು ಯಶವಂತಪುರದಲ್ಲಿರೋ ಹೆಣ್ಣು ಮಗಳನ್ನು ಕರ್ಕೊಂಡೋಗಿ ರಾಮನಗರದಲ್ಲಿ FIR ಮಾಡ್ತಿರಲ್ಲ, ಇದು ದೇವ್ರ ಮೆಚ್ಚುವಂಥ ಕೆಲಸನ ಇದು? ರಾಮನಗರದಲ್ಲಿ ಯಾರನ್ನ FIR ಮಾಡ್ತಾರಾ? 5 ವರ್ಷ ಆದಮೇಲೆ ರೇಪ್ ಕೇಸ್ ಕಂಪ್ಲೇಂಟ್ ಕೊಡ್ತಾರಾ? 5 ವರ್ಷದಿಂದ ಏನು ಮಾಡ್ತಾಯಿದ್ರು? 5 ವರ್ಷದಲ್ಲಿ ಎಲ್ಲೂ ಇಲ್ಲದೆ ಇರೋ ರೇಪ್ ಕೇಸ್ ಅಲ್ಲಿ ಕಂಪ್ಲೇಂಟ್ ಕೊಡೋದು. ದಯವಿಟ್ಟು ಶಿವಕುಮಾರ್, ಭಾಳ ದೇವರು ನೀವು ಊಹೆ ಮಾಡದೇ ಇರೋ ಮಟ್ಟಿಗೆ ಬೆಳೆದು ಬಿಟ್ಟಿದ್ದೀರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.